2024ನೇ ಇಸವಿಯ ಕೊನೆಯ ಗ್ರಹಣ, ಕೊನೆಯ ಸೂರ್ಯಗ್ರಹಣ. ಯಾವತ್ತು? ಅವತ್ತಿನ ದಿವಸ ಚತುರ್ಗ್ರಹ ಕೂಟವೂ ಸಹ ಇದೆ. 4 ಗ್ರಹಗಳು ಕನ್ಯಾ ರಾಶಿಯಲ್ಲೇ ಗ್ರಹಣ ಅಂದಾಗ ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಕಾರಣ, ಯಾವ ದೇಶಗಳಲ್ಲಿ ಈ ಒಂದು ಸೂರ್ಯಗ್ರಹಣ ಕಾಣಿಸ್ತಾ ಇದೆ ಅಂತಂದ್ರೆ ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಪರಿಹಾರವಾಗಿರುತ್ತೆ. ಯಾಕೆ ಅಂದ್ರೆ ಅವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ, ಅಕ್ಟೋಬರ್ 2ನೇ ತಾರೀಕಿನ ಮಹಾಸೂರ್ಯಗ್ರಹಣ, ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣದ ಶುಭ ಫಲವನ್ನ ಪಡಿತಾ ಇರತಕ್ಕಂತಹ 4 ರಾಶಿಯವರು ಯಾರು ಅಂದ್ರೆ, ನಮಸ್ಕಾರ ವೀಕ್ಷಕರೇ, ಅಕ್ಟೋಬರ್ 2ನೇ ತಾರೀಕು ಬುಧವಾರ ಮಹಾಲಯ ಅಮಾವಾಸ್ಯೆಯ ದಿವಸ, ಸರ್ವಪಿತೃ ಅಮಾವಾಸ್ಯೆ ಅಂತ ಕರೀತಾರೆ. ಆ ಮಹಾಲಯ ಅಮಾವಾಸ್ಯೆಯ ದಿವಸ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ಎಸ್, ನೀವು ಕೇಳ್ಬೋದು, ಏನು ಗುರುಗಳೇ ಮೊನ್ನೆ ತಾನೇ ಚಂದ್ರಗ್ರಹಣ ಅಂತ ಹೇಳಿದ್ರಿ? ಹೌದು, ಈ ಹಿಂದೆ ಚಂದ್ರಗ್ರಹಣ ಆಯಿತು. ಕೊನೆ ಗ್ರಹಣ ಅಂದ್ರಿ? ನಾನು ಕೊನೆ ಗ್ರಹಣ ಅಂತ ಹೇಳಿಲ್ಲ, ಕೊನೆಯ ಚಂದ್ರಗ್ರಹಣ ಅಂತ ಹೇಳಿದ್ದೆ. ಈಗ 2024ನೇ ಇಸವಿಯ ಕೊನೆಯ ಗ್ರಹಣ, ಕೊನೆಯ ಸೂರ್ಯಗ್ರಹಣ. ಯಾವತ್ತು? ಅಕ್ಟೋಬರ್ 2ನೇ ತಾರೀಕು ಬುಧವಾರ ಮಹಾಲಯ ಅಮಾವಾಸ್ಯೆಯ ದಿವಸ ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ಅವತ್ತಿನ ದಿವಸ ಚತುರ್ಗ್ರಹ ಕೂಟವೂ ಸಹ ಇದೆ. 4 ಗ್ರಹಗಳು ಕನ್ಯಾ ರಾಶಿಯಲ್ಲೇ ಗ್ರಹಣ ಅಂದಾಗ ರವಿ ಕೇತುಗಳು ಇದ್ದೇ ಇರ್ತಾರೆ. ಅಮಾವಾಸ್ಯೆ ಅಂದಾಗ ಸೂರ್ಯಗ್ರಹಣ ಆದ್ರಿಂದ ಅಲ್ಲಿ ಚಂದ್ರ ಇದ್ದೇ ಇರ್ತಾನೆ, ಬುಧನೂ ಅಲ್ಲೇ ಇದ್ದಾನೆ, ಆದ್ರಿಂದ ರಾಶ್ಯಾಧಿಪತಿ. ಸೊ 4 ಗ್ರಹಗಳು ಸಹ ಕನ್ಯಾ ರಾಶಿಯ ಚತುರ್ಗ್ರಹ ಕೂಟ ಅಂತಲೂ ಸಹ ಹೇಳ್ತಾರೆ. ಸೊ ಈಗ ಮಹಾಲಯ ಅಮಾವಾಸ್ಯೆಗ ಮಹಾಸೂರ್ಯ ಗ್ರಹಣದ ವಿಚಾರವಾಗಿ ನಿಮಗೆ ತಿಳಿಸಲು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡೋಕೆ ದಯವಿಟ್ಟು ಮರಿಬೇಡಿ. ವೀಕ್ಷಕರೇ, ಅಕ್ಟೋಬರ್ 2ನೇ ತಾರೀಕು ರಾತ್ರಿ ಸೂರ್ಯಗ್ರಹಣ ಇದೆ. ನಾನು ಹಿಂದಿನ ಸಲನೂ ಹೇಳಿದ್ದೆ, ರಾತ್ರಿ ನಡೆಯುವ ಸೂರ್ಯಗ್ರಹಣಗಳು ಹಾಗೂ ಹಗಲಿನಲ್ಲಿ ಸಂಭವಿಸುವ ಚಂದ್ರಗ್ರಹಣಗಳು ಆಚರಣೆಯಲ್ಲಿರುವುದಿಲ್ಲ. ಕಾರಣ, ಅದು ಕಾಣೋದಿಲ್ಲ ಅಂತ. ಸೊ ಅದರಿಂದಾಗಿ ಅಕ್ಟೋಬರ್ 2ನೇ ತಾರೀಕು ಬುಧವಾರ ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯ ಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಕಾರಣ, ಭಾರತದ ಕಾಲಮಾನದ ಪ್ರಕಾರ ಅಕ್ಟೋಬರ್ 2ನೇ ತಾರೀಕು ಬುಧವಾರ ರಾತ್ರಿ 9:13 ಆರಂಭಗೊಂಡು ಬೆಳಗಿನ ಜಾವ 3:17 ತನಕ ಸುದೀರ್ಘವಾಗಿ ಮಹಾಸೂರ್ಯಗ್ರಹಣ ಸಂಭವಿಸಲಿದೆ. ಅಲ್ಲಿ 9:30 ಅನ್ಕೊಂಡ್ರು, 10:30, 11:00, 12:00, 1:00, 2:00, 3:00 ಸತತ 6 ಗಂಟೆಗಳು, 5:30 ಗಂಟೆಗಳು ಹೆಚ್ಚು ಕಡಿಮೆ ಈ ಒಂದು ಮಹಾಸೂರ್ಯ ಗ್ರಹಣ ಸಂಭವಿಸ್ತಾ ಇದೆ. ಭಾರತದಲ್ಲಿ ಕಾಣಿಸ್ತಾ ಇಲ್ಲ. ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅಂದ್ರೆ ಭಾರತದಲ್ಲಿ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೆ ಅಕ್ಟೋಬರ್ 2ನೇ ತಾರೀಕು ಗ್ರಹಣ ಅಂದ್ರೆ ಅಕ್ಟೋಬರ್ 1ನೇ ತಾರೀಕಿಂದನೇ ಏನು ಉಪವಾಸ ಇರತಕ್ಕಂಥದ್ದಾಗ್ಲಿ, ಅಥವಾ ಅಕ್ಟೋಬರ್ 2ನೇ ತಾರೀಕು ಗ್ರಹಣದ ಆದಿಯಲ್ಲಿ, ಮಧ್ಯದಲ್ಲಿ, ಅಂತ್ಯದಲ್ಲಿ 3 ಸಲ ಸ್ನಾನ ಮಾಡ್ತಕ್ಕಂಥದ್ದಾಗ್ಲಿ, ಅಥವಾ ಏನು ಉಪವಾಸ ಇರತಕ್ಕಂಥದ್ದಾಗ್ಲಿ, ಎಲ್ಲ ಕಡೆ ದರ್ಭೆ ಹಾಕಿಡ್ತಕ್ಕಂಥದ್ದಾಗ್ಲಿ, ಯಾವುದರ ಅವಶ್ಯಕತೆಯೂ ಸಹ ಇಲ್ಲ. ಆಯ್ತಲ್ವಾ? ಅಕ್ಟೋಬರ್ 2ನೇ ತಾರೀಕಿನ ಮಹಾಸೂರ್ಯ ಗ್ರಹಣ ಏನು ಭಾರತದಲ್ಲಿ ಕಾಣಿಸ್ತಾ ಇಲ್ಲ, ಆದ್ರಿಂದ ಆಚರಣೆ ಇಲ್ಲ. ಯಾವ ದೇಶಗಳಲ್ಲಿ ಈ ಒಂದು ಸೂರ್ಯಗ್ರಹಣ ಕಾಣಿಸ್ತಾ ಇದೆ ಅಂತಂದ್ರೆ, ಬ್ರಾಜಿಲ್, ಪೆರು, ಅರ್ಜೆಂಟೀನಾ, ಮೆಕ್ಸಿಕೋ, ಅಂಟಾರ್ಟಿಕಾ, ನ್ಯೂಜಿಲ್ಯಾಂಡ್, ಹೀಗೆ ಹಲವಾರು ಒಂದು ದೇಶಗಳಲ್ಲಿ ಈ ಸೂರ್ಯಗ್ರಹಣ ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲೇನಾದರೂ ನೀವು ಭಾರತೀಯರಿದ್ದೀರಾ ಅಂತಾದರೆ ನಮ್ಮ ಸಂಸ್ಕೃತಿಗೆ ಗೌರವಿಸಿ ನೀವು ಅಲ್ಲಿ ಗ್ರಹಣವನ್ನು ಆಚರಣೆಯನ್ನು ಮಾಡಬೇಕಾಗ್ತದೆ. ಅಲ್ಲಿ ಗ್ರಹಣ ಆಚರಣೆಯ ಸಮಯ ಭಾರತ ಕಾಲಮಾನ ಪ್ರಕಾರ ರಾತ್ರಿ 9:13 ಬೆಳಗ್ಗೆ 3:17 ತನಕ ಭಾರತದಲ್ಲಿದ್ದಾಗ, ನೀವು ಇರುವ ದೇಶದಲ್ಲಿ ಈ ಒಂದು ದೇಶಗಳಲ್ಲಾದರೆ ಎಷ್ಟು ಗಂಟೆಗಾಗುತ್ತೋ ನೋಡ್ಕೊಂಡು ನೀವು ಆಚರಣೆ ಮಾಡಬೇಕಾಗ್ತದೆ ಭಾರತೀಯರು. ಉಳಿದವರು ಮಾಡಲ್ಲ ಅಂದ್ರೆ ಅವ್ರಿಗೆ ಬಿಟ್ಟಂಥ ವಿಚಾರ, ನಮಗೆ ಗೊತ್ತಿಲ್ಲ ಅದು. ಸೊ ಹೀಗಿದ್ದಾಗ ಈ ಒಂದು ಗ್ರಹಣದ ಆಚರಣೆ ಇರೋದಿಲ್ಲ ಅಂದ್ರೆ ಪ್ರಭಾವ ಇರ್ತದೆ. ಯಾಕೆಂದ್ರೆ ಒಂದೇ ಸೂರ್ಯ ಇರತಕ್ಕಂಥದ್ದು.
ಸೊ ಆದ್ರಿಂದ ಎಲ್ಲಿಗೆ ಪ್ರಪಂಚದಲ್ಲಿ ಎಲ್ಲೋ ಯುದ್ಧ ಆಗ್ತಾ ಇದೆ ಅಂದ್ರೆ ನಮಗೆ ಅದರ ಪ್ರಭಾವ ಹೇಗೆ, ಇದ್ರ ಬಗ್ಗೆ ನಾನು ಹೇಳಿದ್ದೇನೆ ಚಂದ್ರಗ್ರಹಣದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಎಲ್ಲೋ ಗ್ರಹಣ ಆಗ್ತಾ ಇದೆ ಅಂದ್ರೆ ನಮಗೇನು ಸಂಬಂಧ ಇಲ್ವಲ್ಲ, ನಮ್ಮಲ್ಲೇನು ಕಾಣಿಸ್ತಾ ಇಲ್ವಲ್ಲ, ಪ್ರಭಾವ ಇರಲ್ಲ ಅನ್ನಕ್ಕಾಗಲ್ಲ. ಎಲ್ಲೋ ಯುಕ್ರೇನಲ್ಲಿ ಯುದ್ಧ, ಮತ್ತೊಂದು ಕಡೆ ಯುದ್ಧ ಅಂದ್ರೆ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಎಫೆಕ್ಟ್ ಇಂಡಿಯಾಗೆ ಆಗ್ತಾನೆ ಇರ್ತದೆ. ಅದು ಶುಭ ರೀತಿಯಲ್ಲಿರ್ಬೋದು, ಅಶುಭ ರೀತಿಯಲ್ಲಿರ್ಬೋದು, ಒಟ್ಟು ಆಗ್ತಾ ಇರ್ತದೆ. ಹಾಗೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಕಾಣಿಸ್ತಾ ಇಲ್ಲ ಅನ್ನೋ ಮಾರ್ತಕ್ಕೆ ಪ್ರಭಾವ ಇಲ್ಲ ಅನ್ಕೊಳ್ಬೇಡಿ. 12 ರಾಶಿಗಳಲ್ಲಿ 4 ರಾಶಿಯವರಿಗೆ ಶುಭ, 4 ರಾಶಿಯವರಿಗೆ ಅಶುಭ ಹಾಗೂ 4 ರಾಶಿಯವರಿಗೆ ಮಿಶ್ರ ಫಲ ಇದ್ದೇ ಇರುತ್ತೆ ಈ ಒಂದು ಮಹಾಸೂರ್ಯಗ್ರಹಣ. ಹಾಗಾದ್ರೆ ಯಾವ ಯಾವ ರಾಶಿಗಳಿಗೆ ಏನೇನು ಫಲ ಅನ್ನತಕ್ಕಂಥದ್ದನ್ನ ನೋಡೋಣ ಬನ್ನಿ. ಮೊದಲನೇದಾಗಿ ಅಕ್ಟೋಬರ್ 2ನೇ ತಾರೀಕಿನ ಮಹಾಸೂರ್ಯಗ್ರಹಣ, ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣದ ಶುಭ ಫಲವನ್ನ ಪಡಿತಾ ಇರತಕ್ಕಂತಹ 4 ರಾಶಿಯವರು ಯಾರು ಅಂದ್ರೆ, ನಿಮ್ಮ ರಾಶಿಯಿಂದ 3ನೇ ರಾಶಿಯಲ್ಲಿ ಗ್ರಹಣವಾಗುವಾಗ ನಿಮಗೆ ಅದು ಶುಭ ಫಲ ಅಂತ ಹೇಳ್ತಾರೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಸೂರ್ಯಗ್ರಹಣ ಆಗ್ತಾ ಇದೆ ಅಂತ ಆದ್ರೆ, ಕನ್ಯಾ ರಾಶಿಯಲ್ಲಿ ಗ್ರಹಣ ಆಗ್ತಾ ಇದೆ ಅಂದ್ರೆ ಯಾವ ರಾಶಿಯವರಿಗೆ ಕನ್ಯಾ 3ನೇ ರಾಶಿ ಆಗತ್ತೆ, ಕರ್ಕಾಟಕ, ಕರ್ಕ, ಸಿಂಹ, ಕನ್ಯಾ. ಆದ್ರಿಂದ ಅಕ್ಟೋಬರ್ 2ನೇ ತಾರೀಕಿನ ಮಹಾಸೂರ್ಯಗ್ರಹಣ ಕರ್ಕಾಟಕ ರಾಶಿಯವರಿಗೆ ಶುಭ ಫಲವನ್ನ ಕೊಡಲಿದೆ. ನೆಕ್ಸ್ಟ್, ನಿಮ್ಮ ರಾಶಿಯಿಂದ 6ನೇ ರಾಶಿಯಲ್ಲಿ ಗ್ರಹಣವಾಗುವಾಗ ನಿಮಗೆ ಅದು ಶುಭ ಫಲ. ಯಾವ ರಾಶಿಯವರಿಗೆ ಕನ್ಯಾ 6ನೇ ರಾಶಿ ಆಗತ್ತೆ? ಮೇಷರಾಶಿ. ಮೇಷ, ವೃಷಭ ಎಣಿಸಿ, ಮೇಷ, ವೃಷಭ, ಮಿಥುನ, ಕರ್ಕ, ಸಿಂಹ, ಕನ್ಯಾ. ಆದ್ರಿಂದ ಮೇಷರಾಶಿಯವರಿಗೆ ಅಕ್ಟೋಬರ್ 2ನೇ ತಾರೀಕಿನ ಮಹಾಸೂರ್ಯಗ್ರಹಣ ಶುಭ ಫಲವನ್ನ, ಒಳ್ಳೆಯ ಫಲವನ್ನ ಕೊಡಲಿದೆ. ನೆಕ್ಸ್ಟ್, ನಿಮ್ಮ ರಾಶಿಗಿಂತ 10ನೇ ರಾಶಿಯಲ್ಲಿ ಗ್ರಹಣವಾದರೆ ಅದು ನಿಮಗೆ ಶುಭ ಫಲ. ಯಾವ ರಾಶಿಗೆ ಕನ್ಯಾ ರಾಶಿ 10ನೇ ರಾಶಿ ಆಗುತ್ತೆ? ಧನುರಾಶಿಗೆ. ಆದ್ರಿಂದ ಅಕ್ಟೋಬರ್ 2ನೇ ತಾರೀಕಿನ ಈ ಮಹಾಸೂರ್ಯಗ್ರಹಣ ಧನುರಾಶಿಯವರಿಗೆ ಶುಭ ಫಲವನ್ನ, ಒಳ್ಳೆಯ ಫಲವನ್ನ ನೀಡಲಿದೆ. ನೆಕ್ಸ್ಟ್, ಕೊನೆಯದಾಗಿ ನಿಮ್ಮ ರಾಶಿಗಿಂತ 11ನೇ ರಾಶಿಯಲ್ಲಿ ಸೂರ್ಯಗ್ರಹಣವಾದರೆ ಅಥವಾ ಚಂದ್ರಗ್ರಹಣ, ನಿಮ್ಮ ರಾಶಿಗಿಂತ 11ನೇ ರಾಶಿಯಲ್ಲಿ ಗ್ರಹಣ ಆದರೆ ಅದು ನಿಮಗೆ ಶುಭ ಫಲ. ಯಾವ ರಾಶಿಯವರಿಗೆ ಕನ್ಯಾ ರಾಶಿ 11ನೇ ಮನೆ ಆಗುತ್ತೆ? ವೃಶ್ಚಿಕ. ಸೊ ವೃಶ್ಚಿಕ ರಾಶಿಯವರಿಗೆ ಅಕ್ಟೋಬರ್ 2ರ ಮಹಾಸೂರ್ಯಗ್ರಹಣ ಶುಭ ಫಲವನ್ನ ಕೊಡಲಿದೆ. ಯಾವ ರಾಶಿಯವರಿಗೆ? ಮೇಷರಾಶಿ, ಕರ್ಕಾಟಕ ರಾಶಿ, ಧನುರ್ರಾಶಿ ಹಾಗೂ ವೃಶ್ಚಿಕ ರಾಶಿ. ಈ 4 ರಾಶಿಯವರಿಗೆ ಅಕ್ಟೋಬರ್ 2ನೇ ತಾರೀಕಿನ ಮಹಾಲಯ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ ಶುಭ ಫಲವನ್ನ, ಒಳ್ಳೆಯ ಫಲವನ್ನ ಕೊಡ್ತಾ ಇದೆ. ಇನ್ನು ಬಹಳ ಗಮನಿಸಬೇಕಾಗಿರ್ತಕ್ಕಂಥ ಪರಿಹಾರವಾಗಿರುತ್ತೆ. ಯಾಕೆ ಅಂದ್ರೆ ಅವತ್ತಿನ ದಿವಸ ಮಹಾಲಯ ಅಮಾವಾಸ್ಯೆ. ನೋಡಿ, ಮಹಾಲಯ ಅಮಾವಾಸ್ಯೆಯನ್ನು ಸರ್ವಪಿತೃಗಳ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ. ವಿಶೇಷ ಪರಿಹಾರ ಅವತ್ತಿನ ದಿವಸವನ್ನು ಸಹ ಗಣನೆ ತೆಗೆದುಕೊಳ್ಳಬೇಕಾಗತ್ತೆ ನಾವು. ಅದಕ್ಕೆ ದಾನಕ್ಕೆ ಬಹಳ ಪ್ರಮುಖ. ಪ್ರತಿಯೊಬ್ಬರೂ ಸಹ ಅವತ್ತಿನ ದಿವಸ ಗೋಧಿ ಹಾಗೂ ಹುರುಳಿಯನ್ನ ಕಡ್ಡಾಯವಾಗಿ ದಾನ ಮಾಡಿ. ಅಷ್ಟಲ್ಲದೆ ಬಹಳ ಪ್ರಮುಖವಾದ ವಿಶೇಷ ಪರಿಹಾರ ನಿಮಗೋಸ್ಕರ ನಾವು ಮಾಡ್ತಾ ಇರತಕ್ಕಂಥದ್ದು, ನಮ್ಮ ಯಾಗಶಾಲೆಯಲ್ಲಿ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನ. ಯಾಕೆ ನೋಡಿ, ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣ, ಅವತ್ತಿನ ದಿವಸ ಸೂರ್ಯಗ್ರಹಣ ಶಾಂತಿ ಹೋಮ. ಯಾಕಂದ್ರೆ ಅವತ್ತಿನ ದಿವಸ ಚತುರ್ಗ್ರಹ ಕೂಟ, ರವಿಗ್ರಹ, ಆಮೇಲೆ ಬುಧಗ್ರಹ, ಕೇತುಗ್ರಹ, ಚಂದ್ರಗ್ರಹ, 4 ಗ್ರಹಗಳು ಚತುರ್ಗ್ರಹ ಯೋಗಕೂಟ. ಅದರಲ್ಲಿ 3 ಗ್ರಹಗಳಿಂದಾಗಿ ಸೂರ್ಯಗ್ರಹಣ. ಆ ಸೂರ್ಯಗ್ರಹಣ ಮಹಾಲಯ ಅಮಾವಾಸ್ಯೆಗೆ ದಿವಸ ಬಂದಿರತಕ್ಕಂಥದ್ರಿಂದ ನಾವು ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಕಡ್ಡಾಯವಾಗಿ ಆಚರಣೆ ಮಾಡಬೇಕಾಗ್ತದೆ. ನಮ್ಮ ಯಾಗಶಾಲೆಯಲ್ಲಿ ಮಹಾಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡಿ ಪ್ರತಿಯೊಬ್ಬರಿಗೂ ಸಹ ಈ ಒರಿಜಿನಲ್ ಮಾಣಿಕ್ಯ ರತ್ನ ರೂಬಿ, ಒರಿಜಿನಲ್ ರೂಬಿ, ಉಪರತ್ನ ಅಲ್ಲ, ಒರಿಜಿನಲ್ ರೂಬಿಯನ್ನೇ ನಾವು ಉಂಗ್ರವನ್ನಾಗಿ ಮಾಡಿ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಹೀಗೆ ನಿಮ್ಮ ಉಂಗ್ರದ ಬೆರಳಲ್ಲಿ ಇದನ್ನು ಧಾರಣೆ ಮಾಡಿಕೊಳ್ಳಬಹುದು. ಪ್ರತಿಯೊಬ್ಬರು ಸಹ ನಿಮಗೆ ಅನುಕೂಲ ಯಾವ ಬೆರಳಲ್ಲಿ ಅದು ಸೈಜ್ ಆಗ್ತದೆಯೋ ಆ ಬೆರಳಿನಲ್ಲಿ ಇದನ್ನು ಧಾರಣೆ ಮಾಡಿಕೊಳ್ಳಿ. ಉಂಗ್ರದ ಬೆರಳಿಗೆ ಹಾಕೋಬೇಕು ಅಂತಿಲ್ಲ. ಬಟ್
ಸೂರ್ಯಗ್ರಹಣದ ದುಷ್ಪ್ರಭಾವ ಪರಿಹಾರವಾಗಬೇಕು, ಶುಭ ಫಲ ಎಲ್ಲ ಸಿಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒಂದು ವಿಶೇಷವಾದಂತಹ ಸೂರ್ಯನ ರತ್ನವಾದಂತಹ ಮಾಣಿಕ್ಯ ಒರಿಜಿನಲ್ ರತ್ನವನ್ನ ಈ ಥರ ಸುಂದರವಾದಂತಹ ಉಂಗುರವನ್ನಾಗಿ ಮಾಡಿಸಿದ್ದೇವೆ. ಅದನ್ನ ಮಹಾಲಯ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸ ಮಹಾಸೂರ್ಯಗ್ರಹಣ ಶಾಂತಿ ಹೋಮದಲ್ಲಿ ಈ ಒಂದು ಏನು ಮಾಣಿಕ್ಯ ರತ್ನವನ್ನ ಸೂರ್ಯನ ರತ್ನವನ್ನ ಇಟ್ಟು ಸೂರ್ಯಗ್ರಹಣ ಶಾಂತಿಯಲ್ಲಿ ಅಭಿಮಂತ್ರಣ ಮಾಡ್ತೇವೆ. ಅಷ್ಟೇನಾ? ಅಷ್ಟೇ ಅಲ್ಲ, ಇನ್ನೂ ಇದೆ. ನಾವು ಅವತ್ತಿನ ದಿವಸ ಮಹಾಚಂಡಿಕಾ ಯಾಗವನ್ನ ಮಾಡ್ತಾ ಇದ್ದೇವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಮಹಾಚಂಡಿಕಾ ಯಾಗ ಮಾಡಿಸೋ ಯೋಗ ಫಲ ಎಷ್ಟು ಜನಕ್ಕಿರುತ್ತೆ? ನೀವು ಅನ್ಕೊಂಡ್ರೂ ಸಹ ಯೋಗ ಇರಬೇಕು ಅದಕ್ಕೆ. ಸೊ ಆದ್ದರಿಂದ ದಯವಿಟ್ಟು ನೀವು ಪ್ರತಿಯೊಬ್ಬರೂ ಸಹ ಇನ್ನೇನನ್ನೂ ಯೋಚನೆ ಮಾಡಬೇಡಿ. ವರ್ಷಕ್ಕೆ ಒಂದೇ ಸಲ ನಾವು ಮಹಾಚಂಡಿಕಾ ಯಾಗವನ್ನು ಮಾಡೋದು. ನವರಾತ್ರಿಯ ಆರಂಭದ ಕಾಲ, ಸೂರ್ಯಗ್ರಹಣ ಬೇರೆ. ಸೂರ್ಯಗ್ರಹಣದ ದಿವಸ ನವರಾತ್ರಿಯ ಆರಂಭ, ಮರುದಿನ ಬೆಳಗ್ಗೆಯಿಂದ ನವರಾತ್ರಿಗೆ ಮಹಾಲಯ ಆ ಒಂದು ಅದ್ಭುತವಾದಂಥ ಪವರ್. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ದುರ್ಗಾ ಪರಮೇಶ್ವರಿ ಚಂಡಿಕಾ ಮಹಾಯಾಗ 13 ಅಧ್ಯಾಯಗಳ ಒಂದು ವಿಶೇಷವಾದ ಚಂಡಿಕಾ ಯಾಗವನ್ನೇ ಮಾಡಿ, ಆ ಚಂಡಿಕಾ ಯಾಗದಲ್ಲಿ ಸಹ ಈ ಒಂದು ಒರಿಜಿನಲ್ ಮಾಣಿಕ್ಯ ರೂಬಿ ರತ್ನವನ್ನ ಉಂಗುರವನ್ನ ಅದರಲ್ಲಿ ಎನರ್ಜೈಸ್ ಮಾಡ್ತೇವೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಬೆಳಗ್ಗೆ ಖುದ್ದು ನಾನೇ ಅಕ್ಟೋಬರ್ 2ನೇ ತಾರೀಕು ಬೆಳಗ್ಗೆ ಖುದ್ದು ನಾನೇ ಕೂತ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ 6:30 ಒಳಗೆ ನಿಮ್ಮ ಹೆಸರು ಸಂಕಲ್ಪ ಸೇವೆ ಆರಂಭ ಮಾಡಿಬಿಡ್ತೇನೆ. ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಯಾವ್ಯಾವ ಹೋಮಗಳು? ಮಹಾಸೂರ್ಯಗ್ರಹಣ ಶಾಂತಿ ಹೋಮ, ಮಹಾಚಂಡಿಕಾ ಯಾಗ, ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ, ಗ್ರಹಣ ದುಷ್ಪ್ರಭಾವದಿಂದ ಮದುವೆ ಸಮಸ್ಯೆ ಆಗಬಾರದು, ದಾಂಪತ್ಯ ಸಮಸ್ಯೆ ಆಗಬಾರದು ಅಂತ ಸ್ವಯಂವರ ಪಾರ್ವತಿ ಹೋಮ. ಇನ್ನು ಗುರುಶಾಂತಿ, ಗುರುಬಲ ಇಲ್ದವರಿಗೆ ಗುರುಬಲ ಸಿಗಬೇಕು ಅಂತ ಗುರುಶಾಂತಿ ಹೋಮ. ಯಾಕೆಂದ್ರೆ ಗ್ರಹಣದ ದಿವಸ ಮಾಡುವಂತಹ ಹೋಮಗಳಿಗೆ 10 ಪಟ್ಟು 100 ಪಟ್ಟಷ್ಟು ಫಲ ಸಿಗುತ್ತೆ. ಆದ್ರಿಂದ ಗುರುಶಾಂತಿ ಹೋಮ, ಶನಿ ದೋಷಗಳ ಪರಿಹಾರಕ್ಕೆ ಶನಿ ಶಾಂತಿ ಹೋಮ, ಮಹಾನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಅವತ್ತಿನ ದಿವಸ ಮಾಡ್ತಾ ಇದ್ದೇವೆ. ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆಯ ದಿವಸ ಬಹಳ ಪವರ್ಫುಲ್ ಆಗಿರತಕ್ಕಂತಹ ದಿವಸ ಮಹಾಚಂಡಿಕಾ ಯಾಗ, ಮಹಾಸೂರ್ಯಗ್ರಹಣ ಹಾಗೂ ವಿಶೇಷವಾದಂತಹ ಒರಿಜಿನಲ್ ರೂಬಿ ರತ್ನ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೊಳ್ಬಹುದು. ಆಯ್ತಾ? ಕನಿಷ್ಠ ಪಕ್ಷ ನೀವು ಇದನ್ನ ಯಾವ ಬೆರಳಿಗಾಗುತ್ತೋ ಆ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಳಿ. ನೀವು ಇನ್ನು ಕೆಲವರು ಧಾರಣೆ ಮಾಡ್ಕೊಳಕ್ ಆಗದೆ ಇರತಕ್ಕಂಥ ಬೇರೆ ಬೇರೆ ಕಾರಣಗಳಿಂದ ನಾವು ಧಾರಣೆ ಮಾಡ್ಕೊಳಕ್ ಆಗಲ್ಲ ಅನ್ನತಕ್ಕಂಥವ್ರು ಪಾಕೆಟ್ ಅಲ್ಲೋ ನಿಮ್ಮ ಜೊತೆಗೆ ಇದನ್ನ ಇಟ್ಕೊಂಡಿರಿ. ಯಾಕೆಂದ್ರೆ ಸೂರ್ಯಗ್ರಹಣದ ದುಷ್ಪ್ರಭಾವಗಳ ಪರಿಹಾರವಾಗಲಿ. ನಿಮಗೆ ಅಶುಭ ಫಲ ಇದ್ರೆ ಅದು ನಿವಾರಣೆ ಆಗಬೇಕು, ಶುಭ ಫಲ ಇದ್ರೆ ಅದು ಸಿಗಬೇಕು. ಮಿಶ್ರ ವಿಚಿತ್ರ ಫಲಗಳಿದ್ದವರಿಗೆ ಅಶುಭ ನಿವಾರಣೆಯಾಗಿ ಶುಭ ಮಾತ್ರ ಬೇಗ ಸಿಗಬೇಕು. ಸೊ ಇದವು ಬಹಳ ಇಂಪಾರ್ಟೆಂಟ್, ಬಹಳ ಪ್ರಮುಖ, ಬಹಳ ಪವರ್ಫುಲ್. ನಿಮಗೆ ಸಿಂಪಲ್ ಪರಿಹಾರಗಳಂತಲ್ಲ, ಇದು ವಿಶೇಷ ಪರಿಹಾರ. ಮಹಾಚಂಡಿಕಾ ಯಾಗ, ದುರ್ಗಾ ದುರ್ಗತಿ ನಾಶಿನಿ. ಯಾವುದೇ ರೀತಿಯಾದಂತಹ ಕಷ್ಟಗಳಿದ್ರೂ ಸಹ ದುರ್ಗಾದೇವಿ ನಿವಾರಣೆ ಮಾಡ್ತಾಳೆ. ಕಷ್ಟ ಕೋಟೆಗಳನ್ನೇ ನಿವಾರಣೆ ಮಾಡ್ತಾಳಂತೆ. ಸೊ ಆದ್ರಿಂದ ಈ ದುರ್ಗಾ ಅಂದ್ರೆ ಕೋಟೆ ಅಂತ, ಚಿತ್ರ ದುರ್ಗ, ಹೊಸ ದುರ್ಗ ಅಂತ ಬರ್ತಾರೆ. ದುರ್ಗ ಅಂದ್ರೆ ಕೋಟೆ ಅಂತ. ಕಷ್ಟ ಕೋಟೆಗಳನ್ನೇ ಛಿದ್ರ ಮಾಡುವಂತಹ ದುರ್ಗಾದೇವಿ ದುರ್ಗಾ ದುರ್ಗತಿ ನಾಶಿನಿ. ಮಾಟಮಂತ್ರ ದೋಷಗಳಿದ್ದರೆ ಪರಿಹಾರ, ಆರೋಗ್ಯ ಬಾಧೆಗಳಿದ್ರೆ ಪರಿಹಾರ, ಶತ್ರು ಬಾಧೆಗಳಿದ್ರೆ ಪರಿಹಾರ, ಕೋರ್ಟು ಕಚೇರಿ ಇದ್ರೆ ಪರಿಹಾರ, ವಿವಾಹದ ವಿಚಾರಗಳಲ್ಲಿ ಪರಿಹಾರ, ಸಂತಾನದ ವಿಚಾರಗಳಲ್ಲಿ ಪರಿಹಾರ. ಏನು ಕೊಡಲ್ಲ ತಾಯಿ ಜಗಜ್ಜನನಿ. ಆ ಬ್ರಹ್ಮಕೀಟ ಜನನಿ ವಿಷ್ಣು ಮಾಯಾ ವಿಲಾಸಿನಿ. ಎಲ್ಲ ಪಿಪೀಲಿಕಾದ ಇರುವೆಯಿಂದ ಬ್ರಹ್ಮ ಪರ್ಯಂತ ಎಲ್ಲದಕ್ಕೂ ಜನನಿ ಜಗಜ್ಜನನಿ. ಹೌದು, ಅಂಥ ಅಮ್ಮನವರ ಜಗಜ್ಜನನಿಯನ್ನ ನಿಮಗೆ ಏನು ಕೇಳಿದ್ರು ಕೊಡ್ತಾಳೆ ತಾಯಿ. ಆ ಜಗಜ್ಜನನಿ ನಿಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಲಿ. ಇಡೀ ಚಂಡಿಕಾ ಯಾಗ ನಿಮಗೆ ಲೈವ್ ಇರುತ್ತೆ. ಅವತ್ತಿನ ದಿವಸ ಅಕ್ಟೋಬರ್ 2ನೇ ತಾರೀಕು ಲೈವ್ ಇರುತ್ತೆ ಚಂಡಿಕಾ ಹೋಮ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ. ಸೂರ್ಯಗ್ರಹಣ ಶಾಂತಿ ಲೈವಲ್ಲಿ ನೋಡ್ತೀರಾ. ಗುರು ಶಾಂತಿ, ಶನಿ ಶಾಂತಿ, ಸ್ವಯಂವರ ಪಾರ್ವತಿ ಹೋಮ, ನವಗ್ರಹ ಶಾಂತಿ ಹೋಮ ಎಲ್ಲ ಲೈವಲ್ಲಿ ಇರುತ್ತೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ದಯವಿಟ್ಟು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರತಿಯೊಬ್ಬರು ಸಂಕಲ್ಪ ಸೇವೆಗೆ ಒಂದು ವಿಶೇಷವಾದಂಥ ಈ ಉಂಗುರವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಒರಿಜಿನಲ್ ಮಾಣಿಕ್ಯ ರತ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ದಯವಿಟ್ಟು ಸಂಕಲ್ಪ ಸೇವೆಗೆ ನಿಮ್ಮ ಹೆಸರು ಕೊಟ್ಕೊಳ್ಳಿ. ಯಾವುದೇ ರೀತಿಯಾಗಿರತಕ್ಕಂಥ ಸಮಸ್ಯೆಗಳಿದ್ರೂ ಪರಿಹಾರವಾಗಲಿ. ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಚಂಡಿಕಾ ಹೋಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ
ಒರಿಜಿನಲ್ ಮಾಣಿಕ್ಯ ರತ್ನದ ಉಂಗುರ, ಬರೀ ರತ್ನ ಅಲ್ಲ, ರತ್ನದ ಉಂಗುರವನ್ನೇ ಮಾಡಿಸಿದ್ದಾನೆ. ಬಹಳ ಸುಂದರವಾಗಿ ಈ ಉಂಗುರವನ್ನು ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇನೆ. ಸೈಜ್ ಬಗ್ಗೆ ನೀವು ಮ್ಯಾಟರ್ ಯೋಚನೆ ಮಾಡಬೇಡಿ, ಯಾವ ಬೆರಳಿಗಾದರೂ ಹಾಕೊಳ್ಳಿ, ಪರವಾಗಿಲ್ಲ. ನೀವು ತುಂಬ ಸುಂದರವಾಗಿಯೂ ಕಾಣೋ ರೀತಿಯಲ್ಲಿ ಹಾಕೊಂಡಿದ್ದಾನೆ. ಗಂಡಸರಿರಲಿ ಹೆಂಗಸರಿರಲಿ ಎಲ್ಲರಿಗೂ ತುಂಬ ಸುಂದರವಾಗಿ ಕಾಣೋ ರೀತಿಯಲ್ಲೇ ಇದನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ಧಾರಣೆ ಮಾಡ್ಕೊಳ್ಳೋಕ್ಕಾಗದಿರೋರು ಪಾಕೆಟಲ್ಲೋ ಒಂದು ದಾರ ಕಟ್ಕೊಂಡು ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟದ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಿ, ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಲಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿಕೊಂಡು ಪೇಜ್ನ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.